ಕಪ್ಪೆ ಮತ್ತು 4 ಜನ ಸ್ನೇಹಿತರ ಕಥೆ. ಒಂದು ಹಳ್ಳಿಯಲ್ಲಿ ಅನಿತಾ, ಆಶಾ, ಕಿರಣ ಮತ್ತು ಮಾದೇಶ್ ಎಂಬ 4 ಸ್ನೇಹಿತರು ವಾಸಿಸುತ್ತಿದ್ದರು. ಅವರು ಯಾವಾಗಲೂ ಒಟ್ಟಿಗೆ ಆಟವಾಡುತ್ತಾ, ಓದುತ್ತಾ, ಕಷ್ಟ ಬಂದಾಗ ಪರಸ್ಪರ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಅವರು ಹಳ್ಳಿಯ ಕೆರೆಯ ಬಳಿಗೆ ಹೋಗಿ ಆಟವಾಡುತ್ತಿದ್ದರು. ಅಲ್ಲಿ ಒಂದು ಸಣ್ಣ ಹಸಿರು ಕಪ್ಪೆ ಕಷ್ಟದಲ್ಲಿತ್ತು. ಅದು ಕೆಸರಿನಲ್ಲಿ ಸಿಕ್ಕಿಕೊಂಡು ಹೊರಬರಲಾಗುತ್ತಿರಲಿಲ್ಲ. ಅನಿತಾ ಕರುಣೆಗೊಂಡು, ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಅನಿತಾ, ಅಯ್ಯೋ, ಈ ಕಪ್ಪೆ ಸಿಕ್ಕಿಕೊಂಡಿದೆ, ಇದನ್ನು ಬಿಡಿಸಬೇಕು. ಆಶಾ ಕೂಡ ಒಪ್ಪಿಕೊಂಡು, ಆಶಾ, ನಾವು ಒಟ್ಟಿಗೆ ಪ್ರಯತ್ನ ಮಾಡಿದರೆ ಖಂಡಿತ ಇದನ್ನು ರಕ್ಷಿಸಬಹುದು. ಕಿರಣ ಒಂದು ದಪ್ಪ ಕೊಂಬೆ ತೆಗೆದುಕೊಂಡು ಕಪ್ಪೆಯ ಕಡೆ ಚಾಚಿದನು. ಕಿರಣ, ಕಪ್ಪೆ ಇದಕ್ಕೆ ಹತ್ತಿಕೊಳ್ಳಲಿ, ನಾವು ಎಳೆಯೋಣ. ಮಾದೇಶ್ ತನ್ನ ಶಕ್ತಿ ಬಳಸಿ ಕಪ್ಪೆಯನ್ನು ಎಳೆದನು. ಕೊನೆಗೆ 4 ಸೇರಿ ಕಪ್ಪೆಯನ್ನು ಕೆಸರಿನಿಂದ ಬಿಡಿಸಿದರು. ಕಪ್ಪೆ ಸಂತೋಷದಿಂದ ಹಾರಾಡುತ್ತಾ ನೀರಿನ ಕಡೆ ಹೋಯಿತು. ಅದನ್ನು ನೋಡಿ ಎಲ್ಲರಿಗೂ ತುಂಬ ಸಂತೋಷವಾಯಿತು. ಸುತ್ತದೆ ಮಾದೇಶ್, ನಮ್ಮ ಸ್ನೇಹದಿಂದ ಒಂದು ಪ್ರಾಣ ಉಳಿಯಿತು. ಇದು ನಿಜವಾದ ಸಹಕಾರ. ಕಪ್ಪೆ ಮನದಲ್ಲಿ, ಈ ಮಕ್ಕಳ ದಯೆಯಿಂದ ನಾನು ಬದುಕುಳಿದಿದ್ದೇನೆ. ಆ ದಿನದಿಂದ ಅನಿತಾ, ಆಶಾ, ಕಿರಣ ಮತ್ತು ಮಾದೇಶ್ ಇನ್ನೂ ಒಟ್ಟಾಗಿ ಒಳ್ಳೆಯ ಕೆಲಸ ಮಾಡುವ ಸಂಕಲ್ಪ ಮಾಡಿದರು. ನೈತಿಕತೆ ಪಾಠ. ಒಟ್ಟುಗೂಡಿದ ಸ್ನೇಹ ಮತ್ತು ಸಹಕಾರದಿಂದ ಎಂತಹ ಕಷ್ಟವನ್ನೂ ಜಯಿಸಬಹುದು. ಪುರುಷ ಮತ್ತು ಮಹಿಳೆ ಕೈ ಹಿಡಿದಿರುವುದು ಹಸ್ತಲಾಘವ.